ಪ್ರಧಾನಿ ಮೋದಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರಲ್ಲೂ ಕೂಡ ಹೈದರಾಬಾದ್ನಲ್ಲಿ ಮನ್ ಕಿ ಬಾತ್ ಹೇಳಿದಂತ ಮೋದಿ ಅವರು ಯಾವುದೇ ಒಂದು ಸಂದರ್ಭ ಬಂದರೂ ಕೂಡ ತ್ಯಾಗ ಮಾಡಲಿಕ್ಕೂ ಕೂಡ ಈಗ ನಮ್ಮ ಭಾರತದ ಜನ ರೆಡಿ ಆಗಿರಬೇಕು ಅಂತ ಹೇಳಿ ಒಂದು ಬಾಂಬ್ ಅನ್ನ ಹಾಕ್ಬಿಟ್ರು. ಅವಾಗಿಂದೆಲ್ಲರೂ ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಕೆಲವೊಂದು ವಿಚಾರ ಭಾರತದಲ್ಲಿ ಎದುರಾಗುತ್ತಾ ತೈಲಕ್ಕೆ ಹಾಹಾಕಾರ ಅನ್ನುವಂಥ ಪ್ರಶ್ನೆ ಈಗ ಹುಟ್ಟುತ್ತಾ ಇದೆ. ದುಬಾರಿ ಆಗುತ್ತಾ ಪೆಟ್ರೋಲ್ ಮತ್ತೆ ಡೀಸೆಲ್? ಜಾಗತಿಕ ತೈಲ ಬಿಕ್ಕಟ್ಟಿನ ಬಗ್ಗೆ ಪ್ರಧಾನಿ ಮೋದಿ ಕೊಟ್ಟಿರುವಂತಹ ಹೇಳಿಕೆ ಇದು. ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ ಅಂತ ಹೇಳಿದ್ದಾರೆ ಮೋದಿ ನಿನ್ನೆ. ತೈಲ ಬಳಕೆಯನ್ನ ಮಿತಗೊಳಿಸಿ ಅಂತ ಹೇಳಿ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಪರ್ಯಾಯವಾಗಿ ಇಂಧನ ವಾಹನ ಬಳಕೆ ಮಾಡಿದ್ರೆ ಒಳ್ಳೆಯದು. ಅಡುಗೆ ಎಣ್ಣೆಯನ್ನ ಕಡಿಮೆ ಬಳಕೆ ಮಾಡೋದು ಉತ್ತಮ. ಚಿನ್ನ ದುಬಾರಿಯಾಗಿದೆ. 1 ವರ್ಷ ಖರೀದಿ ಮಾಡೋದನ್ನ ನಿಲ್ಲಿಸಬೇಕು. ಹೀಗೆ ಕೆಲವೊಂದು ವಿಚಾರವನ್ನ ನಿನ್ನೆ ಪ್ರಧಾನಿ ಮೋದಿ ಅವರು ಕೊಟ್ಟಿರುವಂತಹ ಹೇಳಿಕೆ. ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಕೂಡ ಆನ್ಲೈನ್ ಸಭೆಗಳನ್ನ ಮಾಡಿ, ಆನ್ಲೈನ್ ಬಳಸಿ, ಎಲೆಕ್ಟ್ರಿಕ್ ಬೈಕ್ಗಳನ್ನೇ ಬಳಸಿ ಅಂತ ಹೇಳಿ ಮೋದಿ ಮೆಸೇಜ್ ಕೊಟ್ಟಿದ್ದಾರೆ. ತ್ಯಾಗ ಮಾಡಿ ದೇಶಭಕ್ತಿಯನ್ನ ಮೆರೆಯಿರಿ ಅಂತ ಹೇಳಿ ಮೋದಿ ಕರೆ ಕೊಟ್ಟಿದ್ದಾರೆ. ಯಾವ ತ್ಯಾಗದ ಬಗ್ಗೆ ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ ಅಂತ ಹೇಳಿ ಜನ ಈಗ ತಲೆ ಕೆಡಿಸ್ಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟ ಮಧ್ಯೆ ಮೋದಿ ಮಹತ್ವದ ಹೇಳಿಕೆಯನ್ನ ನಿನ್ನೆ ಕೊಟ್ಟಿರುವಂತದ್ದು. ಪರ್ಯಾಯವಾಗಿ ಇಂಧನ ವಾಹನವನ್ನ ಬಳಕೆ ಮಾಡೋದು ಕಡಿಮೆ ಮಾಡಿ, ಎಲೆಕ್ಟ್ರಿಕ್ ಬೈಕ್ಗಳನ್ನ ಜಾಸ್ತಿ ಬಳಸಿ, ಅದಾದ ನಂತರ ಮೆಟ್ರೋ ಇರ್ಬೋದು ಅಥವಾ ಬೇರೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅದನ್ನೇ ಯೂಸ್ ಮಾಡಿ ಅಂತಿದ್ದಾರೆ. ಈಗ ವರ್ಕ್ ಫ್ರಮ್ ಹೋಮ್ ಮಾಡಿ, ಆನ್ಲೈನ್ ಮೂಲಕ ಮೀಟಿಂಗ್ಗಳನ್ನು ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಕೂಡ ಹೋಗುವಂತ ಅವಶ್ಯಕತೆ ಇಲ್ಲ. ಹೀಗೆ ಕೆಲವೊಂದು ವಿಚಾರವನ್ನ ನಿನ್ನೆ ಪ್ರಧಾನಿ ಮೋದಿ ಕೊಟ್ಟಿರುವಂತ ಹೇಳಿಕೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಭಾರತದಲ್ಲಿ ಮತ್ತೊಮ್ಮೆ ಈಗ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗುತ್ತಾ, ಅಥವಾ ಚಿನ್ನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲವೂ ಕೂಡ ದುಬಾರಿ ಆಗುತ್ತಾ? 1 ವರ್ಷ ಕನಿಷ್ಠ ಪಕ್ಷ ಚಿನ್ನ ಏನು ಖರೀದಿ ಮಾಡಬೇಡಿ, ಸಿಕ್ಕಾಪಟ್ಟೆ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಮೋದಿ ಕರೆ ಕೊಟ್ಟಿದ್ದಾರೆ. ಅದಾದ ನಂತರ ಮೊದಲನೇದಾಗಿ ಇದೆಲ್ಲವೂ ಕೂಡ ಹೇಳಿಕೆಗಳನ್ನ ಅಂತಂದ್ರೆ ನಿನ್ನೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಲ್ಲವ ನೋಡಿದ್ರೆ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಲಾಕ್ಡೌನ್ ಟೈಮಲ್ಲಿ ಅಂದ್ರೆ ಇಲ್ಲಿ ಮೊದಲನೇದಾಗಿ ವರ್ಕ್ ಫ್ರಮ್ ಹೋಮ್ ಮಾಡಿ ಅಥವಾ ಆನ್ಲೈನ್ಗಳಲ್ಲಿ ಆನ್ಲೈನ್ ಮೀಟಿಂಗ್ ಮಾಡಿ, ಸಭೆ ಮಾಡಿ, ಆದಷ್ಟು ಬೇಗ ಅಂದ್ರೆ ಆದಷ್ಟು ನೀವು ಮನೆ ಒಳಗೇನೆ ಇರ್ರಿ, ಈ ರೀತಿಯಾದಂಥ ಹೇಳಿಕೆಗಳನ್ನ ಆವಾಗ ಮೋದಿ ಕೊಟ್ಟಿದ್ರು. ಆದ್ರೆ ಈ ಬಾರಿ ಇಲ್ಲ ಆಗ್ತಾ ಇರುವಂಥದ್ದು ಪೆಟ್ರೋಲ್ ಮತ್ತೆ ಡೀಸೆಲ್ ದರ ಏರಿಕೆ ಆಗ್ತಾ ಇದೆ. ಹಾಗಾಗಿ ನೀವು ಹೊರಗಡೆ ಹೋಗೋದನ್ನ ಕಡಿಮೆ ಮಾಡಿದಾಗ, ಅಂದ್ರೆ ಆನ್ಲೈನ್ ಮೀಟಿಂಗ್ ಮಾಡಿದಾಗ, ಇವಾಗ ವಾರಕ್ಕೆ ಒಂದು 7 ದಿನ ಕೂಡ ನಿಮಗೆ ಆಫೀಸ್ ಇದ್ರೆ ಅದರಲ್ಲಿ ನೀವು ಒಂದು 3 ಅಥವಾ 4 ದಿನ ಹೋದ್ರೆ ಅಲ್ಲಿ ಈ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದು. ऐसे ही खाने के तेल का भी है, इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है. हर परिवार अगर खाने के तेल में, खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो. अगर हम तेल खाना कम करें ना, तो भी वो देशभक्ति का बहुत बड़ा काम है. आप देश सेवा में योगदान दे सकते हैं और इससे देश सेवा भी होगी और देह सेवा भी होगी. साथियों, हमें विदेशी मुद्रा बचाने के जो भी रास्ते हम लोग अपना सकते हैं, हमें बचाना होगा. साथियों, गोल्ड यानी सोने की खरीद एक और पहलू है जिसमें विदेशी मुद्रा बहुत अधिक खर्च होती है. एक जमाना था जब संकट आता था, कोई युद्ध होता था, तो लोग देश हित में सोना दान दे देते थे. आज ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೂತಾ. ಈಗ ನಿನ್ನೆ ಕೊಟ್ಟಿರುವಂತಹ ಒಂದು ಹೇಳಿಕೆ ಅಂತಂದ್ರೆ ಪ್ರಧಾನಿ ಮೋದಿ ಅವರು ಒಂದಷ್ಟು ವಿಚಾರದಲ್ಲಿ ಕರೆ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ತ್ಯಾಗ ಮಾಡಕ್ ಸಿದ್ಧ ಆಗಿರಿ, ಅದಾದ ನಂತರ ಇಲ್ಲಿ ಚಿನ್ನ ಖರೀದಿ ಮಾಡಬೇಡಿ, ಪೆಟ್ರೋಲ್ ಡೀಸೆಲ್ ಕಡಿಮೆ ಬಳಸಿ, ಇದೆಲ್ಲವೂ ಕೂಡ ಇದು ಯಾವ ಮುನ್ಸೂಚನೆ? ಮೊದಲನೇದಾಗಿ ಈಗಾಗಲೇ ನಮ್ಮ ಭಾರತದಲ್ಲಿ ಕಚ್ಚಾ ತೈಲಗಳ ಒಂದು ಅಭಾವ ತುಂಬಾನೇ ಏರಿಕೆ ಆಗಿದ್ದಂಥದ್ದು. ಯಾಕಂದ್ರೆ ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಸಾಕಷ್ಟು ಅಡಿಗೆ ಅನಿಲಗಳಾಗಿರ್ಬೋದು ಅಥವಾ ಯಾವೆಲ್ಲ ವಸ್ತುಗಳನ್ನ ನಾವು ಮಧ್ಯಪ್ರಾಚ್ಯದಿಂದ ಆಮದನ್ನ ಮಾಡ್ಕೊಳ್ತಾ ಇದ್ವಿ,
ಅದೆಲ್ಲ ತರ ಬೆಲೆ ಕೂಡ ಏರಿಕೆಯಾಗಿದ್ದು ಇದಕ್ಕೆಲ್ಲ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಇದೀಗ ಪ್ರಧಾನಿ ಮೋದಿ ಅವರು ನಮ್ಮ ಭಾರತೀಯರಿಗೆ ಒಂದು ಕರೆಯನ್ನ ನೀಡಿರುವಂತದ್ದು. ಅಂದ್ರೆ ಇದು ಕೇವಲ ಇಂಧನಕ್ಕೆ ಕೂಡ ಸೀಮಿತವಾಗಿಲ್ಲ ಅನ್ನುತ್ತದೆ. ಯಾಕಂದ್ರೆ ಬದಲಾಗಿ ಈ ವರ್ಷ ಯಾರೆಲ್ಲ ಚಿನ್ನವನ್ನ ಖರೀದಿ ಮಾಡ್ತಾರೆ ಅಂತದಕ್ಕೂ ಕೂಡ ಕಡಿವಾಣ ಹಾಕೋದಕ್ಕೆ ಇದೀಗ ಮೋದಿ ಅವರು ಕರೆ ನೀಡಿರುವಂತದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ರೀತಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಾ ಇರುವಂತದ್ದು. ಮಧ್ಯಪ್ರಾಚ್ಯದಲ್ಲಿ ನಡ್ತಿರುವಂತಹ ಈ ಒಂದು ಯುದ್ಧದ ಕಾರ್ಮೋಡ ಇದೀಗ ನಮ್ಮ ಭಾರತದಲ್ಲಿ ಇಂಧನ ಪೂರೈಕೆ ಮೇಲೆ ಕೂಡ ಒಂದ್ ರೀತಿ ಕರಿನೇಳನ್ನ ಬೀರಿತ್ತು. ಇದೇ ಕಾರಣಕ್ಕೆ ಈಗ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಒಂದು ಮಹತ್ವದ ಕರೆಯನ್ನು ನೀಡಿರುವಂತದ್ದು. ಪೆಟ್ರೋಲ್ ಡೀಸೆಲ್ ಅನ್ನ ಒಂದ್ ರೀತಿಯಲ್ಲಿ ಮಿತವಾಗಿ ಬಳಸಿ ಅನ್ನುವಂಥದ್ದು. ಅಂದ್ರೆ ಅನಗತ್ಯವಾಗಿ ಯಾರು ಕೂಡ ಪ್ರಯಾಣವನ್ನ ಮಾಡಬೇಡಿ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸಾರ್ವಜನಿಕರು ಮುಂದಾಗಿ ಅನ್ನುವಂತಹ ಒಂದು ಮನವಿಯನ್ನ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ಇನ್ನ ಕೇವಲ ಇದು ಅಂದ್ರೆ ಏನು ಪೆಟ್ರೋಲ್ ಡೀಸೆಲ್ ಇಂಧನಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ, ಜೊತೆಗೆ ಅಡಿಗೆ ಎಣ್ಣೆ ಬಳಕೆಯಲ್ಲೂ ಕೂಡ ಒಂದು ಮಿತಿಯನ್ನ ಬಳಸಿ ಎನ್ನುವಂಥದ್ದು ಕೂಡ ಪ್ರಧಾನಿ ಅವರು ಸೂಚಿಸಿರುವಂಥದ್ದು. ಅಂದ್ರೆ ಇದು ಇಡೀ ದೇಶದ ಆರ್ಥಿಕ ಶಿಸ್ತನ್ನ ಕಾಪಾಡುವಂತಹ ಅಗತ್ಯ ಇದೆ, ಇದೆಲ್ಲವನ್ನು ಕೂಡ ನಾವೇ ಮಾಡ್ಬೇಕು ಅನ್ನುವಂತಹ ಒಂದು ಕರೆಯನ್ನ ನೀಡಿರುವಂಥದ್ದು. ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಚಿನ್ನವನ್ನ ಖರೀದಿ ಮಾಡೋದಕ್ಕೆ ಅದ್ರಲ್ಲೂ ಕೂಡ ನಮ್ಮ ಭಾರತೀಯರು ಚಿನ್ನ ಅಂದ್ರೆ ಮುಗಿಬೀಳೋದು ಹೆಚ್ಚಾಗಿದೆ. ಅದಕ್ಕೋಸ್ಕರ ಈಗ ಚಿನ್ನವನ್ನು ಕೂಡ ಅನಗತ್ಯವಾಗಿ ಖರೀದಿಯನ್ನ ಮಾಡಬೇಡಿ ಅನ್ನುವಂತಹ ಒಂದು ನಿರ್ಧಾರವನ್ನ ಜನರಾಗಿರುವಂತಹ ನೀವು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪ್ರೇರಣೆಯನ್ನ ಮೋದಿ ಅವರು ನೀಡಿರುವಂತದ್ದು. ಇನ್ನು IT BT ಉದ್ಯೋಗಿಗಳಿಗೆ ಜೊತೆಗೆ ವರ್ಕ್ ಫ್ರಮ್ ಹೋಮ್ ಅನ್ನ ನೀಡುವಂತಹ ಒಂದು ಮನವಿಯನ್ನು ಕೂಡ ನೀಡುವಂತದ್ದು. ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ಅಲ್ಲಿ ಇಂಧನದ ಉಳಿಕೆ ಕೂಡ ಆಗುತ್ತೆ. ಅನಗತ್ಯವಾಗಿ ಪೆಟ್ರೋಲ್ ಬೈಕ್ಗಳ ಬದಲಾಗಿ ಒಂದು ಈ ಬೈಕ್ಗಳನ್ನು ಕೂಡ ಬಳಸಿ ಎನ್ನುವಂಥದ್ದನ್ನು ಕೂಡ ಮೋದಿ ಅವರು ಎಚ್ಚರಿಕೆಯನ್ನ ನೀಡಿರುವುದು. ಯಾಕಂದ್ರೆ ಇದು ಪರಿಸರ ಮತ್ತೆ ಆರ್ಥಿಕತೆ ಎರಡರ ದೃಷ್ಟಿಯಿಂದಲೂ ಕೂಡ ತುಂಬಾನೇ ಅಗತ್ಯವಾಗಿರುತ್ತೆ. ಹಾಗಾಗಿ ಇದೆಲ್ಲ ತ್ಯಾಗವನ್ನ ನೀವು ಮಾಡುವ ಮೂಲಕ ದೇಶಭಕ್ತಿಯ ನಿಮ್ಮದೇ ಆದಂತಹ ಒಂದು ಕೊಡುಗೆಯನ್ನ ನೀಡಿ ಎನ್ನುವಂತಹ ಒಂದು ಮನವಿಯನ್ನ ನರೇಂದ್ರ ಮೋದಿ ಅವರು ಮಾಡಿರುವಂತದ್ದು. ರೋಷಿನಿ, ಎಸ್ ವಿನಿತಾ, ಇದು ಈಗಾಗಲೇ ಹೇಳೋ ಹಾಗೆ ಯಾವ ಒಂದು ಮುನ್ಸೂಚನೆ ಅಂತಂದ್ರೆ ಮುಂದೆ ಏನಾದ್ರೂ ಇದು ನಮ್ಮ ಭಾರತಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ, ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅನ್ನೋದ್ರಲ್ಲಿ ಎಲ್ಲೋ ಒಂದು ರೀತಿಯಾಗಿ ಭಯ, ಅದಕ್ಕೋಸ್ಕರ ಕರೆ ಕೊಟ್ಟಿದ್ದಾರೆ ಆದಷ್ಟು ಒಳಗಿರಿ ಅಂತ ಹೇಳಿ, ಅಥವಾ ಎಲೆಕ್ಟ್ರಿಕ್ ಬೈಕ್ಗಳನ್ನ ಬಳಸಿ ಅಂತ ಹೇಳಿದ್ದಾರೆ. ಇನ್ನು ಈಗ ಈ ಕೊಲ್ಲಿ ಯುದ್ಧ ಏನಾದ್ರೂ ಅದರಿಂದ ಏನಾದ್ರೂ ಮತ್ತೇನಾದ್ರೂ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗುತ್ತೆ ಅಥವಾ ಮತ್ತೆ ಏನಾದ್ರೂ ಅಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಅಂತ? ಖಂಡಿತ ರೋಷಿನಿ, ಈಗಾಗಲೇ ಸಾಕಷ್ಟು ಯುದ್ಧದ ಪ್ರಭಾವದಿಂದಾಗಿ ಕಚ್ಚಾ ತೈಲ ಘಟಕಗಳು ಏನಿತ್ತು ಅದರ ಮೇಲೆನೆ ಅವರು ಟಾರ್ಗೆಟ್ ಅನ್ನ ಮಾಡಿ ಒಂದು ಅಮೆರಿಕ ಇರಾನ್ ದಾಳಿಗಳನ್ನ ನಡೆಸಿರುವಂತದ್ದು ನಮ್ಮ ಕಣ್ಣು ಮುಂದೆ ಇರುವಂತದ್ದು. ಇದರಿಂದಾಗಿ ಏನಾಗಿದೆ ಅಂದ್ರೆ ಸಾಕಷ್ಟು ಆರ್ಥಿಕತೆಗೆ ಹೊಡೆತವನ್ನ ಬಿದ್ದಿರುವಂತದ್ದು. ಎಲ್ಲೋ ದೂರದಲ್ಲಿ ನಡೀತಾ ಇರುವಂತಹ ಯುದ್ಧ ಒಂದು ರೀತಿ ಸಂಪೂರ್ಣವಾಗಿ ನಮ್ಮ ಭಾರತದ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂತಹ ಒಂದು ಸುಸಂದರ್ಭ ಎದುರಾದ್ರೆ ಅದು ಇಂತಹ ಆರ್ಥಿಕ ಬಿಕ್ಕಟ್ಟು ಎದುರಾದ್ರೆ ಅದು ದೇಶ ಒಂದು ರೀತಿ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರೋದು ಅನಿವಾರ್ಯ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕರೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ರುಕ್ಮಿ, ಎಸ್ ವಿನುತಾ, ಜಸ್ಟ್ ಹೋಲ್ಡ್ ಆಗಿರಿ, ಮತ್ತೆ ಮಾತಾಡ್ತೀನಿ ನಿಮ್ಮ ಹತ್ರ. ಇದೀಗ ಮತ್ತಷ್ಟು ಅಪ್ಡೇಟ್ಸ್ ಈಗ ಸದ್ಯಕ್ಕೆ ಬರ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಕಚ್ಚಾ ತೈಲದ ದರ ಆಗಿದೆ. ಈಗ ಒಂದು ಬ್ಯಾರೆಲ್ ಕಚ್ಚಾ ತೈಲ ದರದಲ್ಲಿ $56 ಏರಿಕೆ ಆಗಿದೆ. ಗಲ್ಫ್ ಯುದ್ಧ ಇದಕ್ಕೂ ಮುನ್ನ $70 ಇದ್ದಂತ ಕಚ್ಚಾ ತೈಲ ಈಗ ಜಾಗತಿಕ ಮಟ್ಟದಲ್ಲಿ ಬ್ಯಾರೆಲ್ಗೆ $126 ಆಗಿದೆ. ಏಕಾಏಕಿ ಕಚ್ಚಾ ತೈಲದ ದರ ಏರಿಕೆ ಆಗಿರುವಂತದ್ದು. ಹೀಗೆ ಕ್ರೂಡ್ ಆಯಿಲ್ ಮತ್ತೆ ಜಾಸ್ತಿ ಆಗ್ತಾ ಇದೆ. ಈಗ ಜಾಗತಿಕ ಮಟ್ಟದಲ್ಲಿ ಏಕಾಏಕಿ ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇರುವಂತದ್ದು ಬಹುಶಃ ಇದೇ ಒಂದು ಎಫೆಕ್ಟ್ ಆಗಬಹುದು. ಒಂದು ಬ್ಯಾರೆಲ್ ಕಚ್ಚಾ ತೈಲ ದರದಲ್ಲಿ $56 ಏರಿಕೆ ಆಗಿದೆ. ಎಷ್ಟು ವಿರುದ್ಧ ಈಗ ಮತ್ತೊಮ್ಮೆ ಕಚ್ಚಾ ತೈಲ ದರ ಏರಿಕೆ ಆಗಿದೆ ಅನ್ನುವಂಥದ್ದು. ಇಲ್ಲಿ ಬಹುಮುಖ್ಯವಾಗಿ ಕ್ರೂಡ್ ಆಯಿಲ್ ಅನ್ನುವಂಥದ್ದು ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ, ಎಲ್ಲದಕ್ಕೂ ಕೂಡ ಬಳಸುವಂತ ಒಂದು ಬಹಳ ಪ್ರಮುಖವಾದಂತ ಒಂದು ವಸ್ತು. ಈಗ ಮತ್ತೊಮ್ಮೆ ಇಲ್ಲಿ ಏರಿಕೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಏನಾಗ್ಬೋದು ಮುಂದೆ ಅಂತ? ಎಸ್ ರೋಷಿನಿ, ಈಗ ಏನಿದೆ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗಿದ್ರು ಕೂಡ ಇದು ಭಾರತದ ಮೇಲೆ ಅಷ್ಟಾಗಿ ಪ್ರಭಾವವನ್ನ ಬೀರಲ್ಲ ಅಂತ ಹೇಳ್ತೀವಿ. ಯಾಕೆ ಅಂತ ನೋಡೋದಾದ್ರೆ ನಮ್ಮಲ್ಲಿ ರಿಟೇಲ್ ದರದಲ್ಲಿ ಒಂದೇ ರೀತಿಯಲ್ಲಿ ನಾವು ಸೇಲನ್ನ ಮಾಡಲಾಗ್ತಾರೆ. ಒಮ್ಮೆ ಕಚ್ಚಾ ತೈಲದ ದರವನ್ನ ಎಷ್ಟೇ ಏರಿಕೆ ಆದ್ರೂ ಕೂಡ ನಿರ್ದಿಷ್ಟವಾಗಿ ಇಷ್ಟೇ ಸೀಮಿತವಾಗಿ ನೀಡಬೇಕು ಅನ್ನುವಂತಹ ಒಂದು ಗೈಡ್ ಲೈನ್ ಅನ್ನ ಇದೀಗ ನಮ್ಮ ಎಲ್ಲ ಕಚ್ಚಾ ತೈಲ ಏನು ಪೆಟ್ರೋಲ್ ಬಂಕ್ಗಳಿರುತ್ತೆ ಅದೆಲ್ಲವನ್ನು ನೀಡಿರುವುದು. ಒಂದು ವೇಳೆ ದೀರ್ಘಾವಧಿಯಲ್ಲಿ ಏನಾದ್ರು ಇಳಿಕೆಯಾಗದೇ ಇದ್ರೆ ಕೊಂಚ ಮಟ್ಟದಲ್ಲಿ ಏರಿಕೆಯಾಗುವಂತಹ ಸಾಧ್ಯತೆ ಇರಬಹುದು ಅನ್ನೋದು. ಇನ್ನ ಯಾವೆಲ್ಲ ರೀತಿಯ ತೊಂದರೆ ಆಗುತ್ತೆ ಅನ್ನೋದನ್ನ
ಇಲ್ಲಿ ನೋಡ್ತಾ ಹೋಗುದಾದ್ರೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ವೇಳೆ 70ರಿಂದ 75 ಪೈಸೆ ಏನಾದ್ರು ಏರಿಕೆಯಾಗಿದ್ರೆ ಅದು ಭಾರತದಲ್ಲಿ ಅಂದ್ರೆ $50ಗಳಿಗೆ ಒಂದಷ್ಟು ಹೊಡೆತವನ್ನ ಬೀಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನ ಇಸ್ರೇಲ್ ಆಗಿರ್ಬೋದು, US ಸೇನಾಪಡೆ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಏನು ಫೆಬ್ರವರಿ ತಿಂಗಳಿಂದಲೂ ಕೂಡ ದಾಳಿಯನ್ನ ನಡೆಸಿಕೊಂಡೇ ಬರ್ತಾ ಇದೆ. ಇದರಿಂದಾಗಿ ಹೋರ್ಮುಜ್ ಜಲಸಂಧಿ ಕೂಡ ಬಂದ್ ಆಗ್ತು. ಇದ್ರ ಪರಿಣಾಮವಾಗಿ ಸಾಕಷ್ಟು ಕಚ್ಚಾ ತೈಲ ಬೆಲೆ ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಕೆಯಾಗ್ತಾನೆ ಇದೆ. ಈಗ ಪ್ರಸ್ತುತವಾಗಿ ಕೂಡ $120 ಕೂಡ ತಲುಪಿರುವಂತದ್ದು. ಇದು ಹೇಗಾದ್ರೆ ಇದೇ ರೀತಿ ಮುಂದುವರ್ತಾ ಹೋಗ್ತಾ ಹೋದ್ರೆ ಇದು ನಮ್ಮ ದೇಶಕ್ಕೆ ನಿಜಕ್ಕೂ ಒಂದು ರೀತಿಯ ಆರ್ಥಿಕತೆಯಲ್ಲಿ ತುಂಬಲಾರದ ನಷ್ಟ ಆಗುತ್ತೆ ಅನ್ನುವಂಥದ್ದು ಕೂಡ ಹೇಳೋದಕ್ಕೆ ಊಹಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಪ್ರತಿಯೊಂದು ಈಗ ದೇಶದ ನಮ್ಮ ರಾಜ್ಯದ ನಮ್ಮ ಕೇಂದ್ರದಿಂದ ಒಂದಷ್ಟು ಗೈಡ್ಲೈನ್ ಗಳನ್ನ ಬಿಟ್ಟಿರೋದು, ಅದನ್ನ ಅನುಸರಿಸಿ ಮಿತವಾಗಿ ನಾವೆಲ್ಲವನ್ನ ಕೂಡ ಬಳಕೆ ಮಾಡೋದ್ರಿಂದ ಮುಂದೆ ಆಗುವಂತಹ ಪರಿಣಾಮವನ್ನ ತಡೆಯುವಲ್ಲಿ ಯಶಸ್ವಿ ಆಗ್ಬೋದು ಅನ್ನುವಂಥದ್ದು ರೋಶ್ನಿ. ಎಸ್, ಥ್ಯಾಂಕ್ ಯು ವಿನುತಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.